ಈ ಸಿನಿಮಾ ಶುರುವಾದಾಗ ಒಂಥರ ಏನು ಸೌಂಡ್ ಇತ್ತು ಅಂದ್ರೆ ಬನಶಂಕರಿಯ ದೇವಸ್ಥಾನದಲ್ಲಿ ಈ ಚಿತ್ರದ ಒಂದು ಮುಹೂರ್ತ ಆಗುತ್ತೆ, ಆಗ ಹೆಸರೇ ಚೇಂಜ್ ಇರುತ್ತೆ. ಅದಾದ ನಂತರ ಒಂದಿಷ್ಟು ಇನ್ಸಿಡೆಂಟ್ ನಡೆಯುತ್ತೆ, ಟೈಟಲ್ ಬದಲಾಗುತ್ತೆ, ಆದ್ರೆ ನಾಯಕ ಬದಲಾಗಿಲ್ಲ. ನಾಯಕನ ಒಂದು ಹುಮ್ಮಸ್ಸು ಜಾಸ್ತಿ ಆಗುತ್ತೆ, ಸಿನಿಮಾನ ಪಟ್ಟು ಹಿಡಿದು ನಾನು ಮಾಡಲೇಬೇಕು ಅನ್ನೋ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಫೈನಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಈ ದೊಡ್ಡ ಜರ್ನಿಯನ್ನ ಚಿಕ್ಕದಾಗಿ ಹೇಳೋದಾದ್ರೆ ನನಗೆ ನಂಬಕ್ಕಾಗಲ್ಲ ಆಕ್ಚುಲಿ. ಅಂದ್ರೆ ನನ್ನ ಟೀಮಲ್ಲೂ ಯಾರು ನಂಬಲ್ಲ. ಅಂದ್ರೆ ಸಿನಿಮಾ ಕಂಪ್ಲೀಟ್ ಮಾಡಿದೀವಿ, ಈಗ ತಗೊಂಬಂದು ರಿಲೀಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರು ನಂಬಕ್ಕೆ ರೆಡಿ ಇಲ್ಲ. ನಾನು ನಂಬೋದಿರಲಿ, ನನ್ನ ಟೀಮಲ್ಲಿರೋ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅಥವಾ ಇಡೀ ತಂಡ ಆಗಲಿ, ಯಾರೂ ನಂಬಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ನಮಗೆ ಅಷ್ಟು ದೊಡ್ಡ ಭಾರ ಹೊರೋ ಶಕ್ತಿ ನಮ್ಮ ಕೈಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನಂತೂ ನಿಂತ್ಕೊಂಡ್ಬಿಟ್ಟೆ, ಇಲ್ಲ ಈ ಸಿನಿಮಾ ನಾನು ತಗೊಂಡ್ಬರ್ಲೇಬೇಕು, ಜನಕ್ಕೆ ತೋರಿಸ್ಲೇಬೇಕು ಅಂತ. ಬಿಕಾಸ್ ಅಷ್ಟು ದೊಡ್ಡ ಸಿನಿಮಾ, ಅಷ್ಟು ಒಳ್ಳೆ ಕತೆ, ಅಷ್ಟು ಗ್ರ್ಯಾಂಡಾಗಿ ಬಂದಿರೋ ಸಿನಿಮಾನ ನನಗೆಲ್ಲೋ ಒಂದು ಕಡೆ ಅದರ ಓಟನ ಸ್ಟಾಪ್ ಮಾಡೋಕ್ಕೆ ನಂಗೆ ಇಷ್ಟ ಇರಲ್ಲ. ಸರಿ, ನಾನು ನನ್ನ ಕರಿಯರ್ಲಿರುವಂಥ ನನ್ನ ಎಕ್ಸ್ಪೀರಿಯೆನ್ಸ್ನ, ನನ್ನ ಜೀವನದಲ್ಲಿ ಇಷ್ಟು ವರ್ಷ ಏನು ಸಿನಿಮಾ ಮಾಡಿದ್ದೀನಿ ಆ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಶಕ್ತಿ ಮೀರಿ ನಿಂತ್ಕೊಂಡು ಇದನ್ನು ಮಾಡಬೇಕು, ಇಷ್ಟು ಚೆನ್ನಾಗಿದೆ, ಇದನ್ನು ಬಿಡಬಾರ್ದು, ಇದನ್ನು ಜನಕ್ಕೆ ತೋರಿಸ್ಲೇಬೇಕು ಅಂತ ಈ ಸಿನಿಮಾನ ಹೊತ್ಕೊಂಡ್ಬಂದಿದ್ದು ಒಂದೇ ಕಾರಣ. ಕಾರಣ ಇಲ್ಲ ಅಂದರೆ ನಾನು ಯಾವತ್ತು ಬೇಕಾದ್ರೂ ನನ್ನ ಮುಂದಿನ ಪ್ರಾಜೆಕ್ಟ್ಗಳು ಹೊರಟೋಬೋದಾಯ್ತಲ್ಲ. ನನ್ನ ತಮಿಳಿತ್ತು, ಆಮೇಲೆ ತಮಿಳ್ ಬಿಡಿ ಪಕ್ಕಡಿ ಅಯೋಗ್ಯ 2 ಇತ್ತು ನಂದು, ಆಮೇಲೆ ಕನ್ನಡದಲ್ಲೇ 2-3 ಸಿನಿಮಾ ಇತ್ತು. ಯಾರಿಗೂ ಡೇಟ್ ಕೊಡಲಿಲ್ಲ ನಾನು. ಇದನ್ನೇ ಮಾಡ್ತೀನಿ, ಇದನ್ನು ಕಂಪ್ಲೀಟ್ ಮಾಡ್ತೀನಿ, ಇದು ಚಾಲೆಂಜಿಂಗ್ ಆಗಿ ತಗೋತೀನಿ. ಹಿಟ್ ಆರ್ ಫ್ಲಾಪ್ ಅನ್ನೋದು ಯಾರ ಕೈಲೂ ಯಾವ ಸಿನಿಮಾದ ಬಗ್ಗೆನೂ ಗೊತ್ತಿಲ್ಲ. ಓಕೆ, ಇದನ್ನು ಎಷ್ಟೋ ಸಲ ಏನಾಗಿದ್ರೆ ಒಳ್ಳೆ ಸಿನಿಮಾಗಳು ಸೋತ್ಬಿಡ್ತವೆ, ಒಂದೊಂದು ಸಲ ಕೆಟ್ಟ ಸಿನಿಮಾಗಳು ಗೆದ್ದುಬಿಡ್ತವೆ. ಅದರ ಎಕ್ಸಾಂಪಲ್ಗಳು ತುಂಬ ಚೆನ್ನಾಗಿದೆ, ತುಂಬ ಇದೆ. ಆದರೆ ಒಳ್ಳೆ ಸಿನಿಮಾನ ನಾನು ತಗೊಂಬಂದು ಜನರ ಮುಂದೆ ನಿಲ್ಲಿಸಬೇಕು ಅಂತ ಒಂದು ಹಠ ಇತ್ತು ನನಗೆ. ಅದಕ್ಕೆ ನನಗೆ ನನ್ನ ಟೀಮು, ಕಂಪ್ಲೀಟ್ ಟೀಮು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ನನ್ನ ಟೆಕ್ನಿಷಿಯನ್ಸ್ ಆಗ್ಬೋದು, ನಮ್ಮ ಆರ್ಟಿಸ್ಟ್ಗಳಾಗ್ಬೋದು, ಸಪ್ತಮಿಯವರಾಗ್ಬೋದು, ಮತ್ತು ಜೊತೆ ಕೆಲಸ ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲರೂ ನನ್ನ ಜೊತೆ ನಿಂತ್ಕೊಂಡು ಒಂದು ಶಕ್ತಿಯಾಗಿ ನಿಂತ್ಕೊಂಡ್ರು. ಆ ಶಕ್ತಿನೇ ನನಗೆ ಒಂಥರ ಆ ಧೈರ್ಯ ಮತ್ತು ಮಾಡೋ ಛಲ ಎಲ್ಲನೂ ತಂದು ಕೊಡ್ತು. ಮಾಡಿದೆ ಅಂತ ಹೇಳ್ಬೋದು. ಅದು ನಾನು ಮಾಡಿದ್ದಲ್ಲ, ನಮ್ಮ ಇಡೀ ತಂಡ ಮಾಡಿದ್ದು. ನೀವು ಅಶೋಕ ಬ್ಲೇಡ್ ಆಗಿ ಇದ್ದಾಗ ಬಂದ್ರ ಅಥವಾ ರೈಸ್ ಆಫ್ ಅಶೋಕದಲ್ಲಿ ಎಂಟ್ರಿ ಆದ್ರ? ನಾನು ರೈಸ್ ಆಫ್ ಅಶೋಕ ಲಾಸ್ಟ್ ಪರ್ಸನ್ ಈ ಸಿನಿಮಾದ ಒಂದು ಭಾಗ ಆಗೋದಕ್ಕೆ. ನಾನೇ ಅದು ಯಾವಾಗಲೂ ಸತೀಶ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಲಾಸ್ಟ್ ಪರ್ಸನ್ ಟು ಎಂಟರ್ ದ ಸೆಟ್ ನಾನೇ. ಬಟ್ ಅತಿ ಶೀಘ್ರದಲ್ಲಿ ನನ್ನ ಯಾವುದೇ ಸಿನಿಮಾ ಸ್ಪೀಡ್ ಅಷ್ಟು ಫಾಸ್ಟಾಗಿ ಶೂಟಿಂಗ್ ಕಂಪ್ಲೀಟ್ ಆಗಿ ರಿಲೀಸ್ ಬಂದಿರೋದಂದ್ರೆ ರೈಸ್ ಆಫ್ ಅಶೋಕ. ಇನ್ನೊಂದು ಏನಂದ್ರೆ ಮಜಾ ಏನಂದ್ರೆ 2 ಓವರ್ಗೆ ಯಾವಾಗ 36 ರನ್ ಬೇಕಿತ್ತು, ಅವಾಗ ಎಂಟ್ರಿ ಆದ್ರು. ಆಯ್ತಾ, 18 ಓವರ್ ಮ್ಯಾಚ್ ನಡೀತಾ ಇತ್ತು, ಬಂದು ಎಲ್ಲ ಬಾಲ್ 6 ಹೊಡೆದ್ಬಿಟ್ಟು ಹೀರೋ ಆಗ್ಬಿಟ್ರು. ಇನ್ನೊಂದು ನಿಮ್ಗೆ ನಾನು ಇದು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಸಿನಿಮಾದ ಕತೆ ಜೊತೆಯಲ್ಲಿ ಲಕ್ ಕೂಡ ಇರ್ಬೇಕು ಅಂತಾರೆ. ಸೊ ಆ ಲಕ್ ಸಪ್ತಮಿನ 100%. ನಾನು ಪ್ರತಿ ಸಲ ಹೇಳಿದ್ದೀನಿ, ಅವ್ರ ಹೆಜ್ಜೆ ಇಟ್ಟಿದ್ದೆ ನಮ್ಮ ಸಿನಿಮಾ ಒಳ್ಳೇದಾಯ್ತು ಅಂತ. ಮನೆಗೆ ಲಕ್ಷ್ಮಿ ಬಂದ್ರು ಅಂತಾರಲ್ಲ, ಈಗ ಹೆಣ್ಮಕ್ಳು ಹುಟ್ಟಿದಾಗ ಮನೆಗೆ ಲಕ್ಷ್ಮಿ ಬಂತು ಅಂತಂತಾರೆ. ಹಂಗೆ ನಮಗೆ ಸಪ್ತಮಿ ಅವರು, ನಾವು ಹೀರೋಯಿನ್ಗೋಸ್ಕರ ಏನು ಅಷ್ಟು ಸರ್ಚ್ ಮಾಡ್ತಾ ಇದ್ವೋ, ಒಬ್ರು ಹೀರೋಯಿನ್ ಬೇಕು ಅಂತ. ಆಮೇಲೆ ನಮ್ಮ ತಲೆ ಒಳ್ಳೆ ರಪ್ಪ ಅಂತ ಸಪ್ತಮಿ ಅವ್ರು ಪಾಸ್ ಆದ್ರೆ ಹಿಂಗೆ ಅವ್ರು ಯಾವತ್ತು ಒಪ್ಕೊಂಡ್ರು, ಇಮಿಡಿಯೇಟ್ ಫೋಟೋ ಶೂಟ್ ಮಾಡಿದ್ವಿ. ನೆಕ್ಸ್ಟ್ ವೀಕಲ್ಲೇ ಅದರ ಒಂದು ನೆಕ್ಸ್ಟ್ ವೀಕಲ್ಲೇ ಶೂಟಿಂಗ್ ಹೋದ್ವಿ. ನಾನು ಒಂದೇ ಶೆಡ್ಯೂಲ್, ಮೇಜರ್ ಶೆಡ್ಯೂಲ್ ಹೊಡೆದ್ವಿ. ಒಂದು 20-25 ದಿವಸ ಶೂಟಿಂಗ್ ಮಾಡಿದ್ವಿ ಒಂದೇ ಶೆಡ್ಯೂಲ್ ಮೇಜರಾಗಿ. ಬೆಳಗಿನ ಜಾವ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಲಕ್ ಬಿಡ್ತಿರಲ್ಲ ಅವ್ರನ್ನ, ಅಷ್ಟು ಕೆಲಸ ತೆಗ್ಸಿದ್ದೀವಿ. ಅವ್ರು ಬಂದ ಮೇಲೆ ಪಟ 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 ಕೆಲಸ ಆಯಿತು, ಮುಗೀತು. ಅದು ಕಾಕತಾಳಿಯೇನೋ, ಅದೃಷ್ಟನೋ, ಅಥವಾ ನಮ್ಮ ಲಕ್ಕೋ, ಅಥವಾ ಅವರ ಕಾಲ್ದೆಸೆನೋ ಎಲ್ಲವೂ ಸೇರಿಕೊಂಡು ಪಟ್ಟಂತ ಸಿನಿಮಾ ಶೂಟಿಂಗ್ ಮುಗಿಸಿ ಇನ್ನೇ ರಿಲೀಸ್ ಬರ್ತಾ ಇದ್ವಿ. ಅವರು ಮಾಡಿದ 2 ರೀಸೆಂಟ್ ಸಿನಿಮಾಗಳು ಸೂಪರ್ ಡೂಪರ್ ಇತ್ತು, ಇದು 3ನೇದು ಹ್ಯಾಟ್ರಿಕ್ ಆಗುತ್ತೆ. ನೋಡೋಣ, ಇನ್ನು ಸ್ವಲ್ಪ ದಿವಸಗಳಲ್ಲಿ ಗೊತ್ತಾಗುತ್ತೆ.